ಹಾಯ್ ಫ್ರೆಂಡ್ಸ್, ಎಲ್ಲರಿಗೂ ನಮಸ್ಕಾರ. ಇದೀಗ ತಾನೇ ಮತ್ತೊಂದು ಹೊಸ ಪ್ರೊಫೈಲ್ ಬಂದಿರುವಂಥದ್ದು. ಪ್ರೊಫೈಲ್ ಮಾತ್ರ ತುಂಬಾ ಚೆನ್ನಾಗಿರುತ್ತೆ, ಹಾಗಾಗಿ ಎಲ್ಲಿಯೂ ಕೂಡ ಸ್ಕಿಪ್ ಮಾಡದೆ ಕೊನೆ ತನಕ ನೋಡಿ. ಇವರ ಹೆಸರು ಮೇನಕಾ ಪತ್ತಾರಿ ಅಂತೇಳ್ಬಿಟ್ಟು. ವಯಸ್ಸು 38 ವರ್ಷ ಕಂಪ್ಲೀಟ್ ಆಗಿದೆ. ಜೀವನ ಮಕ್ಕಳು ಆಗಿಲ್ಲ ಅಂತೇಳಿ ತಿಳಿಸಿರೋದು. ಬಯಕೆ ಒಂದು ಮುದ್ದಾದ ಮಗು ಮಾಡಿಕೊಳ್ಳಬೇಕು ಅಂತೇಳಿ ಎಕ್ಸ್ಪೆಕ್ಟೇಷನ್ ಮಾಡಿರೋದು. ಕಾರಣ ಏನಪ್ಪ ಅಂದರೆ ಗಂಡನ ಕೈಲಿ ಕೈದು ಸುಖವನ್ನು ಕೊಡೋದಕ್ಕೆ ಆಗುತ್ತಿಲ್ಲ ಅಂತೇಳಿ ತಿಳಿಸಿದ್ದಾರೆ. ಕೆಲಸ, ಸ್ವಂತ ಉದ್ಯಮ ಇದೆ, ಕಾಸು ಕೂಡ ಕೊಡುತ್ತೇನೆ ನೋಡಿ ಅಂತೇಳಿ ಇದಿಷ್ಟು ಇವರಿಗೆ ಸಂಬಂಧಿಸಿದ ಬಯೋಡೇಟಾವನ್ನು ಶೇರ್ ಮಾಡ್ಕೊಂಡಿರೋದು. ಹಾಗೆ ಫ್ರೆಂಡ್ಸ್, ಇವರ ಬಳಿರುವ ಮಾರುತಿ ಸ್ವಿಫ್ಟ್ ಡಿಸೈರ್ VDI ಕಾರ್ ಬಗ್ಗೆನೂ ಕೂಡ ಫುಲ್ ರಿವ್ಯೂವನ್ನು ಕೊಟ್ಟಿದ್ದಾರೆ. ಇದರ ಬಗ್ಗೆ ಸಂಪೂರ್ಣವಾದ ಡೀಟೇಲ್ಸು ಕೊನೆಯಲ್ಲಿ ಕೊಡ್ತಾ ಹೋಗ್ತೇನೆ, ಹಾಗಾಗಿ ಎಲ್ಲಿಯೂ ಕೂಡ ಸ್ಕಿಪ್ ಮಾಡದೆ ಕೊನೆ ತನಕ ನೋಡಿ. ಜೊತೆಗೆ ಕದ್ದು ಬಸುರಿ ಆಗೋದಕ್ಕೆ ಗಂಡನ ಪರ್ಮಿಷನ್ ಇದೆ ಅಂತೇಳಿ ಕೆಲವೊಂದು ಮಾಹಿತಿಯನ್ನು ಸಹಿತ ಕೊಟ್ಟಿರೋದು, ನೋಡ್ತಾ ಹೋಗೋಣ. ಮೊದಲನೇದು, ನಾನು ಮತ್ತು ಗಂಡ ಮಕ್ಕಳ ಸಲುವಾಗಿ ತುಂಬ ಆಸ್ಪತ್ರೆಗಳನ್ನು ಓಡಾಡಿದ್ದೇವೆ, ಆದರೂ ಸಹಿತ ಮಕ್ಕಳು ಆಗುತ್ತಿಲ್ಲ ಅಂತೇಳಿ ರೀಸನ್ ಕೊಟ್ಟಿರೋದು. ಸತತ 30 ನಿಮಿಷದವರೆಗೆ ಸುಖ ಅನುಭವಿಸಿದರೂ ಸಹಿತ ಈ ಒಂದು ಪ್ರಾಬ್ಲಮ್ ಇದೆ, ಹಾಗಾಗಿ ಈ ಒಂದು ನಿರ್ಧಾರವನ್ನು ತೆಗೆದುಕೊಂಡಿರೋದು. ಇದಕ್ಕೆ ಗಂಡನ ಅನುಮತಿಯೂ ಕೂಡ ಇದೆ, ಕಾಲ್ ಮಾಡಿ ಅಂತೇಳಿ ಇದಿಷ್ಟು ಕದ್ದು ಬಸುರಿ ಆಗೋದಕ್ಕೆ ಗಂಡನ ಪರ್ಮಿಷನ್ ಇದೆ ಅಂತೇಳಿ ಇನ್ಫಾರ್ಮೇಷನ್ ಕೊಟ್ಟಿರೋದು. ನೋಡಿ ಫ್ರೆಂಡ್ಸ್, ಯಾರಿಗಾದರೂ ಇಂಟ್ರೆಸ್ಟ್ ಇತ್ತು ಅಂದರೆ ಮಾತ್ರ ಸಂಬಂಧವನ್ನು ಬೆಳೆಸಿ ಸುಖವನ್ನು ಅನುಭವಿಸಬಹುದು. ಇನ್ನಿವರಿಗೆ ಬೇಕಾಗಿರುವ ಗಂಡಿನ ಗುಣಗಳ ಬಗ್ಗೆನೂ ಕೂಡ ಇವರೇ ಖುದ್ದಾಗಿ ಕೊಟ್ಟಿರೋದು. ಮೊದಲನೇದು, ಬ್ಲಡ್ ಚೆಕ್ ಮಾಡಿರುವ ಸರ್ಟಿಫಿಕೇಟ್ ಬೇಕು ಅಂತೇಳಿ ತಿಳಿಸಿದ್ದಾರೆ. ಎಲ್ಲವೂ ಸಹಿತ ನೆಗೆಟಿವ್ ಇದ್ದರೆ ಮಾತ್ರ ಸಂಬಂಧವನ್ನು ಬೆಳೆಸುತ್ತೇನೆ ಅಂತೇಳಿ ಭರವಸೆಯನ್ನು ಕೊಟ್ಟಿರೋದು. ಮನೆಯಲ್ಲಿ ಬೇಡ, ವಾರಕ್ಕೆ 2 ದಿನ ಹೋಟೆಲ್ ಮಾಡಿಕೊಂಡು ಇರುತ್ತಾನೆ, ಅಲ್ಲಿ ಸುಖಿಸಬಹುದು. 4ನೇದು, ವಯಸ್ಸು 40ರ ಒಳಗಿರಬೇಕು, ಹಾಗೆ ಯಾವುದೇ ರೀತಿಯಾದ ಕೆಟ್ಟ ಚಟಗಳಿರಬಾರದು ಅಂತೇಳಿ ಇದಿಷ್ಟು ಇವರಿಗೆ ಬೇಕಾಗಿರುವ ಗಂಡಿನ ಗುಣಗಳ ಬಗ್ಗೆ ಎಕ್ಸ್ಪೆಕ್ಟೇಷನ್ ಮಾಡಿರೋದು. ಸಿಂಪಲಾಗಿ ಹೇಳ್ಬೇಕಂದ್ರೆ ಫ್ರೆಂಡ್ಸ್, ಸುಮಾರು ವರ್ಷ ಆಗಿದ್ರೂ ಕೂಡ ಮಕ್ಕಳಾಗದ ಕಾರಣ ಈ ಒಂದು ಪ್ರೊಫೈಲನ್ನು ಕಳಿಸಿಕೊಟ್ಟಿದ್ದಾರೆ. ಹಾಗಾಗಿ ಯಾರಿಗಾದರೂ ಇಂಟ್ರೆಸ್ಟ್ ಇತ್ತು ಅಂದರೆ ಮಾತ್ರ ಸಂಬಂಧವನ್ನು ಬೆಳೆಸಿ. ಕೊನೆಯದಾಗಿ, ಇವರ ಬಳಿರುವ ಮಾರುತಿ ಸ್ವಿಫ್ಟ್ ಡಿಸೈರ್ ಕಾರ್ ಬಗ್ಗೆನೂ ಕೂಡ ಫುಲ್ ರಿವ್ಯೂವನ್ನು ಕೊಟ್ಟಿದ್ದಾರೆ, ನೋಡ್ತಾ ಹೋಗೋಣ. ಇದರ ರಿಜಿಸ್ಟ್ರೇಷನ್ ಇಯರ್ ಬಂದ್ಬಿಟ್ಟು ಜುಲೈ 2015 ಅಂತೇಳಿ ತಿಳಿಸಿದ್ದಾರೆ. ಇನ್ಸೂರೆನ್ಸು ಕನ್ಫರೆನ್ಸಿವ್ ಆಗಿದೆ, ಫ್ಯೂಯಲ್ ಟೈಪು ಡೀಸೆಲ್ ಸಪೋರ್ಟ್ ಕೊಡುವಂಥದ್ದು. ಸೀಟಿಂಗ್ ಕೆಪಾಸಿಟಿ 5 ಜನ ಕಂಫರ್ಟಬಲ್ ಆಗಿ ಕೂತ್ಕೊಳ್ಬೋದು. ಕಿಲೋಮೀಟರ್ ಡ್ರೈವನ್ನು 72,000 ಕಿಲೋಮೀಟರ್ ರನ್ ಆಗಿದೆ. RTO ಛತ್ತೀಸ್ಗಢ ಅಂತೇಳಿ ತಿಳಿಸಿದ್ದಾರೆ. ಓನರ್ಶಿಪ್ಪು ಫಸ್ಟ್ ಓನರ್ ಆಗಿರೋದು. ಇಂಜಿನ್ ಡಿಸ್ಪ್ಲೇಸ್ಮೆಂಟು 1248 cc ಅಂತೇಳಿ ತಿಳಿಸಿರೋದು. ಇನ್ನು ರೈಟ್ ಸೈಡ್ ಕೂಡ ನೋಡ್ತಾ ಇರ್ಬೋದು, ಇನ್ನರ್ ಲುಕ್ ಆಗಿರುತ್ತೆ. ಸುಮಾರು ವರ್ಷ ಆಗಿದ್ರೂ ಕೂಡ ಈ ಒಂದು ಕಾರನ್ನು ಚೆನ್ನಾಗಿ ಮೇಂಟೈನ್ ಕೂಡ ಮಾಡಿರೋದು. ನಿಮಗೆ ಈ ಒಂದು ಪ್ರೊಫೈಲ್ ಇಷ್ಟ ಆಗಿತ್ತು ಅಂದರೆ ದಯವಿಟ್ಟು ಒಂದು ಲೈಕ್ ಮಾಡಿ. ಹಾಗೆ ಇವರ ಜೊತೆ ಸಂಬಂಧವನ್ನು ಬೆಳೆಸೋದಕ್ಕೆ ಕಾಂಟ್ಯಾಕ್ಟ್ ಡೀಟೇಲ್ಸ್ ಬೇಕಾಗಿತ್ತು ಅಂದರೆ ನಮ್ಮ ಚಾನಲ್ಗೆ ಜಾಯಿನ್ ಮಾಡ್ಕೊಳ್ಳಿ. ಜಾಯಿನ್ ಮಾಡ್ಕೊಳ್ಳೋದ್ರಿಂದ ಮೊಬೈಲ್ ನಂಬರ್ ಸಿಗುತ್ತೆ, ಕಾಲ್ ಮಾಡಿ ನಿಮ್ಮ ನಿರ್ಧಾರವನ್ನು ನೇರವಾಗಿ ತಿಳಿಸಬಹುದು.